ಹೊಲದಾಗೆ ಕಲಿ ಗುಡಿಸಲು ಗುಡಿಸಲಿಗೆ ಹೋದೆ ಹತ್ತಿ ಬಿಡಿಸಲು. ನಾನು ಯಾರು ಅನ್ಕೊಂಡ್ರ? ನಾನು ದಿ ವಿಲನ್. ಪಿಕ್ಚರ್ ನೋಡ್ಕೊಂಡು ಈಗ ತಾನೇ ಬಂದಿರೋನು. ನಮ್ಮೂರಲ್ಲಿ ನನ್ನ ಸ್ಪೆಷಾಲಿಟಿ ಏನ್ ಗೊತ್ತಾ? ನಾನು ಯಾರನ್ನ ನೋಡ್ತೀನಿ, ಯಾರನ್ನ ಬೈತೀನಿ, ಯಾವನ್ಗೂ ಗೊತ್ತಾಗಲ್ಲ. ಯಾವನು ನಾನು ಮಾತಾಡ್ಸಕ್ಕೆ ಬರಲ್ಲ. ಯಾಕಂದ್ರೆ ಒಂಥೋ ದಿವ್ಯ ದೃಷ್ಟಿ ನಂದು. ಈ ಊರಲ್ಲಿ ರಾಮನು ನಾನೇ, ರಾಮನು ನಾನೇ. ಜಿಂಗ್ಲಾ ಜಿಂಗ್ಲಾ ಅರೆ ಬಸಣ್ಣ ಇಲ್ಲೇ ಇದ್ದಾನೆ. ಅಯ್ಯೋ ಅವನ್ಗೊಂದ್ ಲೆಟ್ರ್ ಬಂದಿತ್ತು, ಕೊಡ್ಬೇಕಾಯ್ತು. ಓಯ್ ಬಸಣ್ಣ, ಓಯ್ ಓ ಬಸಣ್ಣ, ವಾವ್, ನಿನ್ಗೊಂದ್ ಪೋಸ್ಟ್ ಬರ್ದೈತ್ ನೋಡು. ಪೋಸ್ಟ್ ಅನ್ಬಿಟ್ಟು ಕಾಸಿಗೆ ಹಾಕೊಡ್ತಿದ್ಯಾ? ಡಬ್ಬ ಕೊಡು. ಕಾಗದದಲ್ಲಿ ಪತ್ರ ಬರ್ದ ನಿನ್ ತಮ್ಮ ದುಬೈಯಿಂದ. ಹೌದಾ? ಜೋಕ್ ಮಾಡ್ದೆ. ಜೋಕು ಇದ್ರಲ್ಲಿ ಏನದ ವಶಿ ಓದ್ ಹೇಳ್ಬಿಡು. ಓದ್ ಹೇಳ್ತೀನಿ ಅಂತ ನಾನು ಬೋರ್ಡ್ ಹಾಕೊಂಡ ಬಂದಿದ್ದೀನಿ. ನನಗೆ ಬೇರೆ ಕಡೆ ಕೆಲ್ಸ ಐತೆ. ಹಂಗ ಅನ್ಬೇಡ, ಒಂಚೂರು ಓದು. ಇಲ್ಲ ನಾನು ಹೋಗ್ಬೇಕು, ಕೆಲ್ಸ ಐತೆ ಬಾಳ ಐತೆ. ಹಂಗ ಅನ್ಬೇಡ. ನಿನ್ ಗಡ್ಡಕ್ ಬೆಂಕಿ ಹಚ್ಚ. ಇದೊಂಚೂರು ಓದಿದ್ರೆ ಊರ್ ಜನ ಎಲ್ಲ ಇವ್ನ ಹೆಂಡ್ತೀನಿ ಏನ್ ಕಡಿ ಹೇಳ್ತಿದ್ರ ಯಾಕೆ ಓದಿಲ್ಲ ಅಂತ ಬಾಯಿಗೆ ಮಣ್ಣಾಕ. ಇದನ್ ಓದೋರು ಯಾರಪ್ಪ ಈ ಊರಲ್ಲಿ? ಅಲ್ಲ ಯಾರು ಓದ್ತಾರೆ? ಏನು 5 ಡಿಗ್ರಿ ಪಾರಿನವರು ನಂಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರ. ಕೊಲಂಬೋ ಯೂನಿವರ್ಸಿಟಿಲಿ ಡಾಕ್ಟರೇಟ್ ಕೊಡ್ತಾವ್ರ. ನೋಡು, ಮೊನ್ನೆ 4 ಯೂನಿವರ್ಸಿಟಿಲಿ 4 ಡಾಕ್ಟರೇಟ್ ಕೊಟ್ಬಿಟ್ಟು 5 ಡಿಗ್ರಿ ಕೊಟ್ಟು ಕಳ್ಸವ್ರೆ. ಸಾಕು ಕಲ್ಲ, ಸನ್ಮಾನ ಎಲ್ಲ ನಿಲ್ಲಿಸ್ಬಿಟ್ರಲ್ಲ. ಬ್ಯಾಡ ಅಂದ್ರು ಕೇಳ್ತಾ ಇಲ್ಲ. ಏನು ಇಂಗ್ಲೆಂಡ್ ಇಂದ 5 ಡಾಕ್ಟರೇಟ್ ಬತ್ತಾಯ್ತಾ? ಅದು ನನ್ಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡೋರ. ಆದ್ರೂ ನನ್ನ ಸಾಧನೆಯ ದೇಶದವ್ರು ಮೆಚ್ಕತಾವ್ರೆ ಅಂದ್ರೆ ನಾನು ಒಪ್ಕೊಳ್ಳೇಬೇಕು ಕಣ್ರಪ್ಪ. ಆಯ್ತು, ಮನೆ ತಕ್ಕೆ ಬಂದ್ ಕೊಡಿ. ಡಾಕ್ಟರೇಟ್ ಮಾತ್ರ ನನ್ನ ಹೆಂಡತಿ ಇಲ್ದೋದಾಗ್ಲೇ ಬಂದ್ ಕೊಡಿ. ಓಕೆ ಅಣ್ಣ ನಮಸ್ಕಾರ. ವಸಿ ಮಾತಾಡ್ಬೇಕಿತ್ತು. ಜಸ್ಟ್ ಮಿನಿಟ್. ಇಲ್ಲೊಂದು ಹಲ್ಲು ಇಲ್ದೇ ಇರೋ ನಾಯಿ ಮಾತಾಡ್ತೈತೆ, ಆಮೇಲೆ ಮಾತಾಡ್ತೀನಿ. ನಿನ್ಗೆ ಹೇಳಿದ್ದು. हमारे घर में तुम्हारे घर में 1 2 3 4 19 19 5 50 आंध्रा के लिए ट्विंकल ट्विंकल लिटिल स्टार हवाई वंडर वंडरफुल जानी जानी यस पापा ईटिंग शुगर नो पापा ओके इसमें है और में है उसमें है ईटिंग. ಅಣ್ಣ ನಮಸ್ಕಾರ. ಯಾವ ಭಾಷೆ ಮಾತಾಡಿದ್ದು? ಫ್ರೆಂಚ್. ನಂಗೆ ಅರ್ಥನೇ ಆಗ್ಲಿಲ್ಲ ನೋಡಿ. ನಿಂಗೆಲ್ಲ ಅರ್ಥ ಆಗುತ್ತೆ. ಏನ್ ತಿಂತೀಯಾ? ನಾನ್ ಎಗ್ ರೈಸ್ ತಿಂತೀನಿ, ನೀವು? ನಾನ್ ಅನ್ನ ತಿಂತೀನಿ. ನೀನ್ ಎಗ್ ರೈಸ್ ತಿಂದ್ಬಿಟ್ಟು ಅಲ್ಲೆಲ್ಲ ಎಗ್ ಆಗ್ಬಿಟ್ಟವ್ ನೋಡು. ಬೇಕಾ ಈಗ? ಒಂದ್ ಎಲ್ಪ್ ಆಗ್ಬೇಕಿತ್ತು. ಎಲ್ಪು ಏನು ಮರ್ಡರ್ ಮಾಡ್ಬೇಕಾಗಿತ್ತ? ಮಾಡ್ರಿ ಅಲ್ಲ, ನಮ್ ತಮ್ಮ ದುಬೈಯಿಂದ ಪತ್ರ ಬರ್ದವನಂತೆ. ಬಸ್ ಇದೇನು ಅಂತ ಓದ್ ಹೇಳ್ಬಿಡು. ನಿಮ್ ತಮ್ಮ ದುಬೈಯಿಂದ ಲೆಟರ್ ಬರ್ದಿರೋದ್ನ ನಾನು ಇಸ್ಕೊಂಡು ಓದ್ಬೇಕು. ನಾನ್ ತಗೊಂಡಿರೋದು 5 ಡಿಗ್ರಿ, ಅದು ಫಾರಿನ್ನಲ್ಲಿ ಕೊಲಂಬೋ ಯೂನಿವರ್ಸಿಟಿಯಲ್ಲಿ. ಹಂಗ ಅನ್ಬೇಡ ನೋಡು, ನಮ್ಮೂರಲ್ಲಿ ಹಂಡ್ ಸೊಮ್ ಅಂದ್ರು ನೀನೆ, ಕುಂದ್ರ ಅಂದ್ರು ನೀನೆ, ಬರೀ ಹಂದಿ ಅಂದ್ರು ನೀನೆ, ಕರಿ ನಂದಿ ಹೋರಿ ಅಂದ್ರು ನೀನೇ. ಓದ್ ಹೇಳು. ಓಕೆ ಕೊಡ. ನನ್ ತಮ್ಮ ಬರ್ದಿದ್ ಪತ್ರ ಹೊರ್ದಾಕ್ ಬಿಟ್ಟಲ್ಲ ನಾ. ಹೋಗ್ಲಿ, ಅದ್ರಲ್ಲಿ ಏನು ವಿಷಯ ಇತ್ತು, ಏನ್ ಮ್ಯಾಟ್ರ್ ಇತ್ತು ವಸಿ ಹೇಳ್ಬಿಡು. ಯಾರಿಗೂ ಹೇಳ್ಬಿಡಿ. ನಮ್ಮವ್ ನಾನೇ ಹೇಳಕ್ಕಿಲ್ಲ ಅಂತೀನಿ. ಓದಿದ ತಕ್ಷಣ ಅರ್ಥ ಆಗಿ ನೀನೇ ಅರ್ಧ ಹಾಕಿಲ್ವಾನ? ಮ್ಯಾಟ್ರ್ ಏನ್ ಬರ್ದಿದ್ರು ಅದನ್ನ ಹೇಳ್ಬಿಡು. ಯಾರಿಗೂ ಹೇಳ್ಬಿಡಿ. ನನ್ ಸ್ಟೆಪ್ನಿ ಆನೆ ಹೇಳಕ್ಕಿಲ್ಲ. ಓದಿದ ತಕ್ಷಣ ಅರ್ಥ ಆಗಿ ಈಗ ತಾನೇ ಅರ್ಧ ಹಾಕಿದೆ ತಾನೇ. ಅದ್ರಲ್ಲಿ ವಿಷಯ ಮ್ಯಾಟ್ರ್ ಏನಿತ್ತು ವಸಿ ಹೇಳಣ್ಣ. ಎಕ್ಕೊಂಡ ನನ್ನ ಮಗನೇ, ಯಾರಿಗೂ ಹೇಳ್ಬಿಡಿ. ಯಗ್ಗ ಆನೆಗೂ ಹೇಳಕ್ಕಿಲ್ಲ. ಓದಿದ ತಕ್ಷಣ ಅರ್ಥ ಆಗಿ ಈಗ ತಾನೇ ನೀನ್ ಅರ್ಧ ಹಾಕಿದ್ಯಾ ತಾನೆ. ಮುಖ ಮುಚ್ಕೊಂಡ್ ಅದ್ರಲ್ಲಿ ಏನ್ ವಿಷಯ ಇತ್ತು ಹೇಳು. ಯಾರಿಗೂ ಹೇಳ್ಬೇಡಿ. ಬೈಲಿ, ನೀನ್ ಫೋನ್ ಆನೆಕೋ ಹೇಳಕ್ಕಿಲ್ಲ, ಹೇಳು. ಓದಿದ ತಕ್ಷಣ ಅರ್ಥ ಆಗಿ ಅಯ್ಯೋ ನಾಯಿ ನನ್ನ ಮಗನೇ, ನನ್ನ ತಮ್ಮ ಕಷ್ಟದಲ್ಲವನೇ.
ಬಾರೋ ಅಣ್ಣ ಬಾರೋ ತಮ್ಮ ಬಾರೋ ಅಣ್ಣ ಬಾರೋ ತಮ್ಮ ಮೇಲು ಯಾಕೆ ಹಿಂಗ್ ಹೊಡಿತಾ ಇದೀಯ? ಏನಾಯ್ತು? ಏನಂತ ಹೇಳಣ, ನನ್ ತಮ್ಮ ದುಬೈಯಿಂದ ಪತ್ರ ಬರ್ದಿದ್ನ, ಅದ್ ನಂಗೆ ಓದಕ್ ಬರಕಿಲ್ಲ ಅಂತ ಹೇಳ್ಬಿಟ್ಟು ಇವ್ನ್ ಓದಕ್ ಕೊಟ್ನ. ಇವ್ನ್ ಓದ್ಬಿಟ್ಟು ಹರ್ದಾಕ್ಬಿಟ್ನ. ವಿಷಯ ಮ್ಯಾಟ್ರ್ ಏನು ಅಂತ ಹೇಳ್ತಿಲ್ಲಣ್ಣ. ಅದಕ್ಕೆ ಹಿಂಗ್ ಹೊಡಿತಾರ? ಮತ್ತೆ ಹಂಗೆಲ್ಲ ಹೊಡಿಬಾರ್ದಪ್ಪ, ಪ್ರೀತಿಯಿಂದ ಕೇಳ್ಬೇಕು. ಸರಿ, ಅವಾಗ ಹೇಳ್ತಾರೆ, ನೋಡಪ್ಪ ಗುಂಡಣ್ಣ, ಅವನ್ ತಮ್ಮ ದುಬೈಯಿಂದ ಒಂದ್ ಲೆಟ್ರ್ ಬರ್ತಿದ್ದ, ಅದನ್ನ ದಡ್ಡನ್ ಮಗ ಓದಕ್ ಬರಲ್ಲ, ಬುದ್ಧಿವಂತ ಅಂತ ತಂದ್ ನಿನ್ ಕೇಳ್ ಕೊಟ್ಟ. ನೀನ್ ಅದ್ರಲ್ಲಿ ಇರೋದೆಲ್ಲ ಓದಿ ಅರ್ಥ ಮಾಡ್ಕೊಂಡ್ಬಿಟ್ಟು ಎಲ್ಲ ನರ್ದಾಕ್ಬಿಟ್ಟೆ. ಅದ್ರಲ್ಲಿ ಏನು ಬರ್ದಿತ್ತು ವಿಷಯ ಅಂತ ಅವನು ಬಿಡ್ಸಿ ಹೇಳಪ್ಪ. ಯಾರಿಗೂ ಹೇಳ್ಬೇಡಿ, ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಥ ಹಾಕಿ. ಓದಿದ ತಕ್ಷಣ ಅರ್ಥ ಆಗ್ತಲ್ಲಪ್ಪ. ವಿಷಯ ಏನಿತ್ತು ಅಂತ ಹೇಳು ಪಾಪ. ಕಾಡು ಕೋಪ್ರ ನನ್ನ ಮಗನೇ, ಕರಡಿ ನನ್ನ ಮಗನೇ, ಹೊಂದಿ ನನ್ನ ಮಗನೇ, ಪಿಸಾಕ್ತಿ ನನ್ನ ಮಗನೇ, ಯಾರಿಗೂ ಹೇಳ್ಬೇಡಿ. ನಮ್ಮ ತಾಯಣ್ಣ ಯಾರಿಗೂ ಹೇಳಲ್ಲ. ವಿಷಯ ಏನಿತ್ತು ಅಂತ ಹೇಳು. ಓದಿದ ತಕ್ಷಣ ಅರ್ಥ ಹಾಕಿ. ಓದಿದ ತಕ್ಷಣ ಅರ್ಥ ಆಗ್ತಲ್ಲ. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ. ಹೇಳಲ್ಲ. ಓದಿದ ತಕ್ಷಣ ಅರ್ಥ ಹಾಕಿ. ಅವಾಗಿಂದ ಇದನ್ನ ನನ್ನ ಮಗನ್ ಸವಾಸ ಮಾಡಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಅವನು ಹೋದ ನೋಡೋಣ. ನನ್ ತಮ್ಮ ತುಂಬಾ ಕಷ್ಟದಲ್ಲೇನೋ ಇರ್ಬೋದು, ಹೊಸಿ ಕಾಸು ಕಿಸ್ಬೇಕಾಗಿರ್ಬೋದು, ಅದ್ರಲ್ಲಿ ಏನಿತ್ತು ಅಂತ ಹೇಳ್ಬಿಡೋಣ. ಯಾರಿಗೂ ಹೇಳ್ಬಿಡಿ. ನಮ್ ತಮ್ಮನ ಹೆಂಡತಿ ಆನೆಗೂ ಯಾರಿಗೂ ಹೇಳಕ್ಕಿಲ್ಲ. ಓದಿದ ತಕ್ಷಣ ಅರ್ಥ ಹಾಕಿ. ಅದೇ ಏನಂತ ಹೇಳಮ್ಮ, ನಮ್ ತಮ್ಮ ಅವನಲ್ಲ ದುಬೈಯಿಂದ ಪತ್ರ ಬರ್ದಿದ್ದ, ನಂಗೆ ಓದಕ್ ಬರಕಿಲ್ಲ, ಓದ್ ಹೇಳು ಅಂತ ಇವ್ನ್ ಕೊಟ್ಟೆ. ಇವ್ನ್ ಪರ ಅಂತ ಹರ್ದಾಕವ್ನೆ. ಅದ್ರಲ್ಲಿ ಮ್ಯಾಟ್ರ್ ಏನದೆ ಅಂತ ಹೇಳ್ತಿಲ್ಲ. ಅಯ್ಯೋ, ಕೇಳೋ ರೀತಿಲಿ ಕೇಳಿದ್ರೆ ಎಲ್ಲ ಹೇಳ್ತಾರೆ. ಇರು, ನಾ ಕೇಳ್ತೀನಿ. ಕೇಳ ಅಣ್ಣ ಅಣ್ಣ ಅನ್ಬಿಡು, ಅಣ್ಣ ಅನ್ಬಿಡಿ, ನಂಗೆ ಮುಳುಮುಳು ಅಂದಂಗಾಗತ್ತೆ. ಇವಾಗ ಅವ್ರ ತಮ್ಮ ಪತ್ರ ಕೊಟ್ಟಿದ್ದ, ಓದಿದ, ಅರ್ಧ ಆಗ್ತೆ, ಅದ್ರಲ್ಲಿ ಮ್ಯಾಟ್ರ್ ಏನಿತ್ತು? ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಅರ್ಧ ಆಗ್ದಲ್ಲ, ಅದ್ರಲ್ಲಿ ವಿಷಯ ಏನಿತ್ತು ಹೇಳಪ್ಪ. ಯಾರಿಗೂ ಹೇಳ್ಬೇಡಿ. ನಮ್ ತಾಯಿಗೂ ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ವಿಷಯ ಹೇಳಲ್ಲ. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ, ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ನಾನ್ ಮೆಂಟ್ಲಾಗ್ಬಿಡ್ತೀನಿ. ಅವ್ಳು ಏನಾಯ್ತು ಅಂದ್ಲು? ಮೆಂಟ್ಲಾಯ್ತೀನಿ ಅಂದ್ಲು. ನಿಂತರ್ಲೆ. ಅದ್ರಲ್ಲಿ ಏನ್ ವಿಷಯ ಆಯ್ತು ಹೊಸಿ ಹೇಳ. ಯಾರಿಗೂ ಹೇಳ್ಬೇಡಿ. ಓದಿದ ತಕ್ಷಣ ಅರ್ಧ ಹಾಕಿ. ಪದೇ ಅದೇ ಹೇಳ್ತೀಯ. ನ್ಯಾಯ ಹೇಳೋ ಮನೆ ಅಣ್ಣ. ಏನ್ರಲ್ಲ ಆಯ್ತು? ಏನಂತ ಹೇಳಣ, ನಮ್ ತಮ್ಮ ದುಬೈಯಿಂದ ಒಂದ್ ಪತ್ರ ಬರ್ದಿದ್ದ. ಆ ಪತ್ರ ನಂಗೆ ಓದಕ್ ಬರಕಿಲ್ಲ, ಹೊಸಿ ಓದ್ ಹೇಳಣ ಅಂತ ಇವ್ನ ಕೈಯಾಗ ಕೊಟ್ಟೆ. ಇವನು ಚರ್ಕ ಪರ್ಕ ಅಂತ ಹೊರದಾಕ್ಬಿಟ್ಟು ಮ್ಯಾಟ್ರಿ ಹೇಳ್ತಿಲ್ಲ. ಕೇಳಣ. ಹೇಳ್ತೇನೆ, ಸುಮ್ನೆ ಹೇಳ್ಬಿಡ್ತಾನ. ನೋಡಪ್ಪ, ಅವ್ರ ತಮ್ಮ ಲೆಟರ್ ಕೊಟ್ಟ ಅಲ್ವಾ, ಆ ಮ್ಯಾಟ್ರಲ್ಲಿ ಏನಿತ್ತು ಹೇಳ್ಬಿಡು. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ. ಹೇಳು. ಓದಿದ ತಕ್ಷಣ ಅರ್ಧ ಹಾಕಿ. ಅರ್ಥ ಆಗ್ತಲ್ಲಪ್ಪ, ಮ್ಯಾಟ್ರ್ ಹೇಳು. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ. ನಿನ್ನ ಹೊಟ್ಟೆ ಮೇಲೆ ಯಾರಿಗೂ ಹೇಳಲ್ಲ. ಹೇಳು. ಓದಿದ ತಕ್ಷಣ ಅರ್ಧ ಹಾಕಿ. ಏನಕ್ಕೆ ಕಿತ್ತಾಡ್ತಾ ಇದ್ದೀರಾ? ನಮ್ಗೆ 100 ಆಸ್ತಿ ಬೇಕು ಅಂತ ಕಿತ್ಕತಾ ಇದೀವಿ. ಸುಮ್ಕಿರು. ನಿಮ್ಮ ಅಪ್ಪ ಡಿ, ನಿಮ್ಮ ಅಮ್ಮ ಜೆ, ಇಬ್ರು ಕೂಡಿ ನೀನ ಪಬ್ಬಲ್ ಹೊಡೆದವ್ರೆ, ಅದಕ್ಕೆ ನೀನ್ ಡಿಜೆ ಆಗ್ಬಿಟ್ಟಿದ್ಯಾ? ನೀವೇನ್ ಎಪ್ತೇನ? ಹಂಗಂದ್ರೆ ಫುಲ್ ಲೋಫರ್. ಹಂಗೆ ಬೈ
ಏನಾಯ್ತು ಗೊತ್ತಾನ? ಏನಾಯ್ತು? ನಮ್ ತಮ್ಮ ದುಬೈಯಿಂದ ಪತ್ರ ಬರ್ತಿದ್ದಾನ. ನಂಗ್ ಓದಾಕ್ ಬರಕಿಲ್ಲ, ಓದ್ ಹೇಳು ಅಂತ ಇವ್ನ್ ಕೊಟ್ಟೆ. ಇವನು ಡಿಚ್ಕ 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 ಅಂತ ಹೊರದು ಹಾಕ್ಬಿಟ್ಟವ್ನೆ. ಅದ್ರಲ್ಲಿ ಮ್ಯಾಟ್ರ್ ಹೇಳ್ತಿಲ್ಲ, ವಸಿ ಕೇಳಿ ಹೇಳನ್ನು. ಹಿಂಗ್ ಹೊಡೆದ್ರೆ ಹೇಳ್ತಾನ? ನಾನ್ ಕೇಳ್ತೀನಿ ನೋಡು ಬ್ರೋ, ಈ ಕಡೆ ಬಾ ಬ್ರೋ. ಅವ್ರ ತಮ್ಮ ಲೆಟರ್ ಕಳ್ಸಿದ್ನಲ್ಲ, ಅದನ್ನ ನೀನ್ ಅರ್ಧ ಹಾಕಿದ್ಯಲ್ಲ, ಅದ್ರಲ್ಲಿ ಮ್ಯಾಟ್ರೆ ನೀದೆ ಹೇಳು. ಓದಿದ ತಕ್ಷಣ ಅರ್ಧ ಹಾಕಿ. ಅರ್ಧ ಆಯ್ತಲ್ಲ, ಮ್ಯಾಟ್ರೆ ಹೇಳು. ಯಾರ್ಗೂ ಹೇಳ್ಬೇಡಿ, ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಮಗನೇ, ಅರ್ಧ ಹಾಕದಲ್ಲ, ಮ್ಯಾಟ್ರೆ ಹೇಳು. ಯಾರ್ಗೂ ಹೇಳ್ಬೇಡಿ, ದವ್ವಣ್ಣ ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ನನ್ ಕೈ ನೋಯ್ತೈತೆ, ಈಚಕ್ತೀವಿ, ಕಾಲ್ ನೋಯ್ತೈತೆ, ಈಚಕ್ತೀವಿ. ಮೇಲೆ ಸುಕ್ಬಿಡ ಡ್ಯಾಶ್ ಆಯ್ತದೆ. ಹೇಳ ಯಾರಿಗೂ ಹೇಳ್ಬೇಡಿ, ಓದಿದ ತಕ್ಷಣ ಅರ್ಧ ಹಾಕಿ. ಮತ್ತೆ ಅದೇ ಹೇಳ್ದೆ. ಯಾಕೆ ಅಂಕಲ್ ಹಿಂಗ್ ಹೊಡಿತಿದ್ದೀರಾ? ಯಾಕಂದ್ರೆ ಏನ್ ಹೇಳಪ್ಪ, ನನ್ ತಮ್ಮ ದುಬೈಯಲ್ಲಿ ಅವನಲ್ಲ, ಇಸಿ ಪತ್ರದಾಗೆ ಅಂತ ಪತ್ರ ಬರ್ದ್ ಕಳ್ಸಿದ. ಅದ್ನ ಓದೇಳು ಅಂತ ಇವ್ ಕೊಟ್ಟೆ. ಇವನು ಚರ್ಕ ಬರ್ಕ ಅಂತ ಹೊರದ್ ಹಾಕ್ಬಿಟ್ಟವ್ನೆ. ಅದ್ರಾಗ ಏನ್ ಮ್ಯಾಟ್ರ್ ಅದೇ ಅಂತ ಹೇಳ್ತಿಲ್ಲ ಕಣ. ಹಿಂಗ್ ಹೊಡ್ದ್ರೆ ಹೇಳ್ತಾರ? ಕೇಳೋ ರೀತಿಲಿ ಕೇಳ್ಬೇಕು. ಈ ಕಡೆ ಬನ್ನಿ ಸ್ವಲ್ಪ. ಅವ್ರ ತಮ್ಮ ದುಬೈಯಿಂದ ಲೆಟರ್ ಕಳ್ಸಿದ, ನೀವ್ ಅದನ್ನ ಓದಿದ್ರಿ. ಹೌದು ಓದಿದ ತಕ್ಷಣ ಅರ್ಧ ಹಾಕಿದ್ರಿ. ಹೌದು. ಅದ್ರಲ್ಲಿ ಮ್ಯಾಟ್ರ್ ಏನಿತ್ತು? ಯಾರಿಗೂ ಹೇಳ್ಬೇಡಿ, ನಮ್ಮ ಅಪ್ಪನ ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಮ್ಯಾಟ್ರ್ ಏನಿತ್ತು? ಯಾರಿಗೂ ಹೇಳ್ಬೇಡಿ, ನಿಮ್ಮ ಹೊಟ್ಟೆ ಮೇಲೆ ಯಾರಿಗೂ ಹೇಳಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಅರ್ಧ ಆಗ್ದಲ್ಲ ಮ್ಯಾಟ್ರ್ ಏನಿತ್ತು? ಯಾರಿಗೂ ಹೇಳ್ಬೇಡಿ, ಯಾಕೆ ಹೇಳಲ್ಲ? ಓದಿದ ತಕ್ಷಣ ಅರ್ಧ ಹಾಕಿ. ನೀನ್ ಅರ್ಧ ಆಗ್ದಲ್ಲ. ಏಯ್, ನಿನ್ ಜೊತೆ ಇದ್ರೆ ನಮ್ ಕೆಲ್ಸ ಎಲ್ಲ ಹಾಳು. ಏನಾದ್ರು ಮಾಡ್ಕೊಂಡ್ ಸಾಯಿ. ಯಾವ 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 ಜೊತೆ ಇದ್ರೆ ನನ್ ಡವ್ವು ವೇಟ್ ಮಾಡ್ತಾಳೆ, ಲೇಟ್ ಆಗೋಯ್ತು. ಏನ್ ತಿಂತೀಯ? ಕಬಾಬು. ಅದಕ್ಕೆ ಬ್ಯಾಕು ಒಳ್ಳೆ ಇಡ್ಲಿ ಆದಂಗ ಆಗ್ಬಿಟ್ಟದೆ. ಬೇಡ. ನಾವ್ ಕೇಳದೇ ಇಲ್ಲ. ಇಷ್ಟ ತನಕ ನಿಂಗೆಲ್ಲ ಹೊಡೆದ್ರಲ್ಲ, ಅದು ಊಪಿ ಊಪಿ ಊಪಿ. ನನ್ನ ಮಗನೇ, ಅವ್ರೇನ್ ಕಡ್ಲೆ ಮಿಠಾಯಿ ಕೊಟ್ಟವ್ರೆ ನಾವು ಊಪಿ ಆಗಕ್ಕೆ? 30 ದಿನ ಜಯಮ್ಮನ್ ಮನೆಗೆ ಹೋಗಿ ಮಕ್ಕಡೆ ಮಸಾಜ್ ಮಾಡ್ಕೋಬೇಕು ಕಣಲೆ. ಹಂಗ್ ಹೊಡ್ತಿದ್ಯಲ್ಲ. ಇಲ್ಲಿ ನಮ್ಮ ಅಜ್ಜಿ ಒಬ್ಳು ಅವಳೆ, ಇವತ್ತು ನಾಳೆ ಸಾಯ್ತಾವಳೆ. ಅವಳ ಕಡೆ ನಿಂಗೆ ಮಸಾಜ್ ಮಾಡಿಸ್ತೀನಿ. ಅದ್ರಲ್ಲಿ ಏನ್ ವಿಷಯ ಇತ್ತು ಅಂತ ವಸಿ ಹೇಳ್ಬಿಡು. ನಾನೇ ಹೇಳಕ್ಕಿಲ್ಲ. ಓದಿದ ತಕ್ಷಣ ಅರ್ಧ ಹಾಕಿ. ಪದ ಅದೇ ಹೇಳ್ತೀರ, ಮ್ಯಾಟ್ರಿ ಹೇಳಲ್ಲ. ಯಾರಿಗೂ ಹೇಳ್ಬೇಡಿ, ಓದಿದ ತಕ್ಷಣ ಅರ್ಧ ಹಾಕಿ. ಯಾರಿಗೂ ಹೇಳ್ಬೇಡಿ. ಕಟ್ಟಡ ನನ್ನ ಮಕ್ಕಳ, ಕಂತ್ರಿ ನನ್ನ ಮಕ್ಕಳ, ಆ ಲೆಟರ್ ಅಲ್ಲಿ ಬರ್ದಿದ್ದೆ ಯಾರಿಗೂ ಹೇಳ್ಬೇಡಿ, ಓದಿದ ತಕ್ಷಣ ಹೊರದಾಕಿ ಅಂತ ಕಂಡ್ರ. ಯಾಕ್ರ ಹೀಗೆ ಹೊಡೆದು ಸಾಯಿಸ್ತಾ ಇದೀರಾ? ಈ ಊರವ್ರೆಲ್ಲ ಏನಾದ್ರು ನನಗೆ ಸ್ಕೀಮ್ ಹಾಕ್ಬಿಟ್ಟವ್ರ? ಎಸ್ಕೇಪ್ ಆಗ್ಬೇಕು. ಈ ನನ್ ಮಕ್ಕಳಲ್ಲೇ ಆ ಲೆಟರ್ ಅಲ್ಲಿ ಬರ್ದಿದ್ದೆ ಯಾರಿಗೂ ಹೇಳ್ಬೇಡಿ, ಓದಿದ ತಕ್ಷಣ ಹೊರದಾಕಿ ಅಂತ ಕಂಡ್ರ.